ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಅಂತ ಬಂದಾಗ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಏನಂತಂದರೆ, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಮತ್ತು ತನ್ನ ಇಬ್ಬರು ಮಕ್ಕಳನ್ನು ಒತ್ತೆ ಇಟ್ಟು ಯುದ್ಧ ಮಾಡ್ತಾರೆ. ಆ ಯುದ್ಧ ಯಾವುದು ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸರಿಯಾದಂತ ಉತ್ತರ ಮೂರನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಮತ್ತು ತನ್ನ ಇಬ್ಬರ ಮಕ್ಕಳನ್ನು ಒತ್ತೆ ಇಟ್ಟು ಯುದ್ಧ ಮಾಡಿದನು ಅಂತಕ್ಕಂಥದ್ದು. ಸಾಮಾಜಿಕ ಕ್ರಾಂತಿಯ ಅಧಿಕಾರ ಎಂದು ಕರೆಯಬಹುದಾದವರು ಯಾರು ಅಂತಂದ್ರೆ ಬಸವಣ್ಣನವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ: ರಾಮಾನಂದರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಮತ್ತು ಬಸವಣ್ಣನವರು ಅಂತಕ್ಕಂಥದ್ದು. ಸರಿಯಾದಂತ ಉತ್ತರ ಬಸವಣ್ಣನವರು. ಈ ಕೆಳಗಿನ ಹೇಳಿಕೆಗಳಲ್ಲಿ ಒಂದು ಸರಿಯಾದ ಹೇಳಿಕೆಯನ್ನು ಆರಿಸಿ ಬರೆಯಿರಿ. ಗಂಗವಂಶದ ಸಂಸ್ಥಾಪಕರು ಯಾರು ಅಂತ ಕೇಳಿದರೆ, ಸೊ ವಂಶವನ್ನು ಏನಂತಂದ್ರೆ, ಗಂಗವಂಶದ ಸಂಸ್ಥಾಪಕರು ತಮ್ಮನ್ನು ಕ್ವಶನ್ ರಾಂಗ್ ಕೇಳಿದೆ ನಾನು. ಗಂಗವಂಶದ ಸಂಸ್ಥಾಪಕರು ಏನಂತಂದ್ರೆ ತಮ್ಮನ್ನು ಏನಂತ ಕರ್ಕೊಳ್ತಾ ಇದ್ರು ಅಂತಂದ್ರೆ ಈಕ್ವಾಕ್ಷಿಕ ವಂಶದವರು ಅಂತ ಕರೆದುಕೊಳ್ತಾ ಇದ್ರು. ಕದಂಬರ ರಾಜಧಾನಿ ಇದಾಗಿತ್ತು ಅಂತ ಪ್ರಶ್ನೆ ಬಂದಿದೆ. ಕದಂಬರ ರಾಜಧಾನಿ ಇದಾಗಿತ್ತು ಅಂತಂದ್ರೆ ಯಾವುದು? ತಲಕಾಡು, ದ್ವಾರಸಮುದ್ರ, ಬನವಾಸಿ, ತಾಂಜಾವೂರು ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಬನವಾಸಿ ಕದಂಬರು ಅಂತ ನಾವು ಕೇಳಿದೀವಿ. ಹಾಗಾಗಿ ಕದಂಬರ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಬನವಾಸಿ ಅಂತ ಕೊಟ್ಟಿದ್ದು ಸರಿಯಾದಂತ ಉತ್ತರ. ಕರ್ನಾಟಕದ ಕರಾವಳಿ ರೈಲು ಮಾರ್ಗವನ್ನು ಹೀಗೆ ಕರೆಯುತ್ತಾರೆ. ಹೆಂಗ್ ಕರೀತಾರ? ಕರಾವಳಿ ರೈಲ್ವೆ, ಮೆಟ್ರೋ ರೈಲ್ವೆ, ದಕ್ಷಿಣ ಮತ್ತು ಪಶ್ಚಿಮ ರೈಲ್ವೆ ಅಂತ ಕೊಟ್ಟಿದ್ದಾರೆ ಮತ್ತು ಕೊಂಕಣ ರೈಲ್ವೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ಕರಾವಳಿ ರೈಲು ಮಾರ್ಗವನ್ನು ನಾವು ಕೊಂಕಣ ರೈಲ್ವೆ ಅಂತ ಕರಿತೀವಿ. ಕರ್ನಾಟಕದ ಸರಾಸರಿ ಜನಸಾಂದ್ರತೆ ಪ್ರತಿ ಚದುರು ಕಿಲೋಮೀಟರ್ಗೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. 318, 320, 321, 319 ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ಸರಾಸರಿ ಜನಸಾಂದ್ರತೆ ಪ್ರತಿ ಚದುರು ಕಿಲೋಮೀಟರ್ಗೆ 319 ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಕರ್ನಾಟಕದ ನಯಾಗಾರ್ ಎಂದು ಪ್ರಸಿದ್ಧವಾಗಿರುವಂತಹ ಜಲಪಾತ ಇದು ಅಂತ ಕೊಟ್ಟಿದ್ದಾರೆ. ಯಾವುದದು? ಜೋಗ ಜಲಪಾತನ, ಗಗನಚುಕ್ಕಿ ಮತ್ತು ಭರಚುಕ್ಕಿನ, ಕಲ್ಲತ್ಗಿರಿ ಜಲಪಾತನ ಅಥವಾ ಗೋಕಾಕ್ ಜಲಪಾತನ ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸರಿಯಾದಂತ ಉತ್ತರ ಯಾವ್ದಾಗ್ತದ ಅಂತಂದ್ರೆ ಗೋಕಾಕ್ ಜಲಪಾತ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತಾ. ಅದೇ ರೀತಿ ಭಾರತದ ವೇಳೆಯು ಗ್ರೀನ್ವಿಚ್ ವೇಳೆಗಿಂತ ಡ್ಯಾಶ್ ಗಂಟೆ ಕಾಲ ಮುಂದಿದೆ. 6:30 ಗಂಟೆ ಕಾಲ, 4:30 ಗಂಟೆ ಕಾಲ, 5:30 ಗಂಟೆ ಕಾಲ ಅಥವಾ 5:30 ಗಂಟೆ ಕಾಲ 2 ಸಾರಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 5 ಗಂಟೆ ಕಾಲ, 5:30 ಗಂಟೆ ಕಾಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಾರತದ ವೇಳೆಯು ಗ್ರೀನ್ವಿಚ್ ಕಾಲಮಾನಕ್ಕಿಂತ ಎಷ್ಟು ಅಂತಂದ್ರೆ 5:30 ಗಂಟೆ ಕಾಲ ಡಿಫರೆನ್ಸ್ ಇದೆ, ಅದಕ್ಕೂ ನಮಗೂ ಮುಂದಿದೆ ಅಂತಕ್ಕಂಥದ್ದು. ಬೆಂಗಳೂರು ಮುಂಬೈ ನಡುವೆ ಇರುವ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಬೆಂಗಳೂರು ಮತ್ತು ಮುಂಬೈ ನಡುವಿರುವಂತಹ ರಾಷ್ಟ್ರೀಯ ಹೆದ್ದಾರಿ NH1, NH3, NH13 ಸುವರ್ಣ ಚತುಷ್ಕೋನ ರಸ್ತೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಸುವರ್ಣ ಚತುಷ್ಕೋನ ರಸ್ತೆಗಳು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದ್ವೀಪಗಳನ್ನು ಪರಿಗಣಿಸಿದಾಗ ಗ್ರೇಟ್ ನಿಕೋಬಾರ್ ದ್ವೀಪದ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ಭಾಗದಲ್ಲಿದೆ. ಪ್ರಪಂಚದ ಒಟ್ಟು ಭೂಪ್ರದೇಶದಲ್ಲಿ ಭಾರತದ ಭೂಪ್ರದೇಶವು 17.64%. ಬಾಂಗ್ಲಾದೇಶವು ಭಾರತದೊಂದಿಗೆ ಅತಿ ಹೆಚ್ಚಿನ ಭೂಗಡಿಯನ್ನು ಹೊಂದಿದೆ. ಮಕರ ಸಂಕ್ರಾಂತಿ ವೃತ್ತ ರೇಖೆಯು ಭಾರತದ ಮಧ್ಯೆ ಭಾಗದಲ್ಲಿ ಹಾದು ಹೋಗುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ ಏನಂತಂದ್ರೆ 1 ಮತ್ತು 2, 2 ಮತ್ತು 3, 1, 2, 3, 1 ಮತ್ತು 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ 1 ಮತ್ತು 3 ಸರಿಯಾದಂತ ಉತ್ತರ. ದ್ವೀಪಗಳನ್ನು ಪರಿಗಣಿಸಿದಾಗ ಗ್ರೇಟ್ ನಿಕೋಬಾರ್ ದ್ವೀಪ ಇಂದಿರಾ ಪಾಯಿಂಟ್ ಭಾರತವನ್ನು ಅತ್ಯಂತ ದಕ್ಷಿಣ ಭಾಗದಲ್ಲಿದೆ ಅಂತಕ್ಕಂಥದ್ದು. ಬಾಂಗ್ಲಾದೇಶವು ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಈ ಕೆಳಗಿನ ಯಾವ ಮಣ್ಣನ್ನು ರೇಗೂರ್ ಮಣ್ಣು ಅಂತ ಕರೀಲಾಗ್ತದ? ರೇಗೂರ್ ಮಣ್ಣು ಅಂತ ಯಾವುದಕ್ಕೆ ಕರೀತದ? ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಸರಿಯಾದಂತ ಉತ್ತರ ಕಪ್ಪು ಮಣ್ಣು ಅಂತಕ್ಕಂಥದ್ದು. ನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನದಿಗಳಿಗೆ ಸಂಬಂಧಿಸ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಯಾವುದನ್ನ ಕರೀತಾರ? ಬಿಹಾರದ ಕಣ್ಣೀರಿನ ನದಿ ಯಾವುದು? ಒಡಿಶಾದ ಕಣ್ಣೀರಿನ ನದಿ ಯಾವುದು ಅಂತ ಕೊಟ್ಟಿದ್ದಾರೆ ಮತ್ತು ಆ ನದಿಗಳನ್ನು ಕೂಡ ಮುಂದೆ ಕೊಟ್ಟಿದ್ದಾರೆ. ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಹೋಗ್ಲಿ ನದಿ ಅಂತ ಕೊಟ್ಟಿದ್ದಾರೆ, ಇದು ಸರಿನಾ? ಬಿಹಾರದ ಕಣ್ಣೀರಿನ ನದಿ ಗಂಡಕ ಅಂತ ಕೊಟ್ಟಿದ್ದಾರೆ. ಒಡಿಶಾದ ಕಣ್ಣೀರಿನ ನದಿ ಬ್ರಾಹ್ಮಿಣಿ ನದಿ ಅಂತ ಕೊಟ್ಟಿದ್ದಾರೆ. ಸೊ ಹೇಳಿಕೆಗಳೇನಂತಂದ್ರೆ ಇವು ಮೇಲಿನ ಎಲ್ಲವೂ ತಪ್ಪಾಗಿದಾವ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಹಾಗಾದ್ರೆ ಬಂಗಾಳದ ಕಣ್ಣೀರಿನ ನದಿ ಯಾವುದು ಅಂತ ನೀವು ಕಮೆಂಟ್ ಮಾಡಿ.
ಬಿಹಾರದ ಕಣ್ಣೀರಿನ ನದಿ ಯಾವುದು ಅಂತ ಕಮೆಂಟ್ ಮಾಡಿ. ಒಡಿಸ್ಸಾದ ಕಣ್ಣೀರಿನ ನದಿ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕಂಡುಬರುವಂತಹ ಮಣ್ಣು ಯಾವುದು? ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು ಅಥವಾ ಕಪ್ಪು ಮಣ್ಣು ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕಂಡುಬರುವ ಮಣ್ಣು ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು. ಸರಿಯಾದಂತ ಉತ್ತರ ಯಾವ್ದ್ರಿ? ಕೆಂಪು ಮಣ್ಣು. 2011ರ ಜನಗಣತಿಯ ಪ್ರಕಾರ ಜನಗಣತಿಯಂತೆ ಕರ್ನಾಟಕದ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದಂತ ಜಿಲ್ಲೆ ಯಾವುದು ಅಂತಕ್ಕಂಥದ್ದು? ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತ ಕೊಟ್ಟಿದ್ದಾರೆ. 2011ನೇ ಜನಗಣತಿಯ ಪ್ರಕಾರ ಏನಂತಂದ್ರ ಇಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಉಡುಪಿ ಅಂತಕ್ಕಂಥದ್ದು ನಮಗೂ ಗೊತ್ತು, ನಿಮಗೂ ಗೊತ್ತು. ವಿವಾದಾತ್ಮಕ ಕಳಸಾ ಬಂಡೂರಿ ನಾಲಾ ಯೋಜನೆ ಈ ಕೆಳಗಿನ ಯಾವ ನದಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ. ಯಾವ ನದಿಗೆ? ಮಲಪ್ರಭಾ ನದಿ, ಘಟಪ್ರಭಾ ನದಿ, ಹೇಮಾವತಿ ಅಥವಾ ಮಹದಾಯಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂತ ಉತ್ತರ ಮಹದಾಯಿ. ಕಳಸಾ ಬಂಡೂರಿ ನಾಲಾ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ವಿವಾದಾತ್ಮಕ ಕಳಸಾ ಬಂಡೂರಿ ನಾಲಾ ಯೋಜನೆ ಮಹದಾಯಿ ನದಿಗೆ ಅಂತಕ್ಕಂಥದ್ದು. ಈ ಕೆಳಗಿನ ಉತ್ತರಗಳಲ್ಲಿ ತಪ್ಪಿರುವ ಜೋಡಿಯನ್ನು ಆರಿಸಿ ಬರೆಯಿರಿ. ನರ್ಮದಾ, ತಪ್ಪಿರುವ ಜೋಡಿ ಹಾರಿಸ್ಬೇಕು. ನರ್ಮದಾ, ಅಮರಕಂಟಕ, ತಪತಿ, ಮುಲ್ತಾಯಿ, ಗೋದಾವರಿ, ಮಹಾಬಲೇಶ್ವರ ಅಂತ ಕೊಟ್ಟಿದ್ದಾರೆ. ಸೆಟ್ಲೇಜ್ ಮತ್ತೆ ರಕ್ಕಾಸ್ ಸರೋವರ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ತಪ್ಪಾಗಿರೋದು ಯಾವ್ದಂತಂದ್ರ ಗೋದಾವರಿಗೆ ಮಹಾಬಲೇಶ್ವರ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು ಅಲ್ವಾ. ಹಾಗಾಗಿ ಈ ಮಹಾಬಲೇಶ್ವರ ಅಂತಕ್ಕಂಥದ್ದು ಕೃಷ್ಣ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಗೋದಾವರಿ ಮಹಾಬಲೇಶ್ವರ ಅಂತಕ್ಕಂಥದ್ದು ತಪ್ಪು. ನರ್ಮದಾ ಅಮರಕಂಟಕ ಸರಿ ಇದೆ, ತಪತಿ ಮುಲ್ತಾಯಿ ಸರಿ ಇದೆ, ಸಟ್ಲೇಜ್ ರಕಾಸ್ ಸರೋವರ ಸರಿ ಇದೆ. ಸಿಂಹಗಳು ಹೆಚ್ಚಾಗಿ ವಾಸಿಸುವ ಸ್ವಾಭಾವಿಕ ಸೌರಾಷ್ಟ್ರದ ಕಾಡು ಅಂತ ಕೊಟ್ಟಿದ್ದಾರೆ. ಚಂಪಕಧಾಮ, ಶಾಂತಿವನ, ಚಿತ್ರಕೂಟ ಮತ್ತು ಗಿರಿಕಾಡು ಅಂತ ಕೊಟ್ಟಿದ್ದಾರೆ. ಗೀರ್ ಕಾಡು ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂತ ಉತ್ತರ ಯಾವ್ದಾಗ್ತದೆ ನಮ್ಗೆ ಇಲ್ಲಿ ಅಂತಂದ್ರೆ ಗೀರ್ ಕಾಡು ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಸೊ ಭಾರತದ ಕೆಲವು ಸ್ಥಳಗಳಲ್ಲಿ ಬೇಸಿಗೆಯಲ್ಲಿ ಮಳೆ ಬರಲು ಕಾರಣ ಏನು? ಭಾರತದ ಕೆಲವು ಸ್ಥಳಗಳಲ್ಲಿ ಬೇಸಿಗೆಯಲ್ಲಿ ಮಳೆ ಬರ್ತದೆ, ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪ್ರಶ್ನೆ. ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿರ್ತದ. ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ರಿವಿಷನ್ ಮಾಡ್ತಾ ಇರಬೇಕಾದ್ರೆ ನೀವು ಕೂಡ ನಮ್ಮ ಜೊತೆ ಕಲೀಲಿ ಅನ್ನೋ ಉದ್ದೇಶಕ್ಕಾಗಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು 2-3 ಪ್ರಶ್ನೆಗಳನ್ನ ಕೇಳ್ತೀನಿ ಅಷ್ಟೇ. ಭಾರತದ ಕೆಲವು ಸ್ಥಳಗಳಲ್ಲಿ ಬೇಸಿಗೆಯಲ್ಲೂ ಕೂಡ ಮಳೆ ಬರಲಿಕ್ಕೆ ಏನ್ ಕಾರಣ? ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಶಕ್ತಿಯಿಂದ ಏನಾಗ್ತದ ಭಾರತದ ಕೆಲವು ಪ್ರದೇಶಗಳಲ್ಲಿ ಬೇಸಿಗೆಯಲ್ಲೂ ಕೂಡ ಮಳೆ ಬರುತ್ತೆ ಅಂತಕ್ಕಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಸೂನ್ ಮಾರುತಗಳು ನಿರ್ಗಮಿಸಲಿಕ್ಕೆ ಏನ್ ಕಾರಣ ಅಂತಂದ್ರ ಕಡಿಮೆ ಉಷ್ಣಾಂಶ ಮತ್ತು ಹೆಚ್ಚು ಒತ್ತಡ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಸೂನ್ ಮಾರುತಗಳು ನಿರ್ಗಮಿಸಲಿಕ್ಕೆ ಕಾರಣ ಆಗುತ್ತೆ. ಭಾರತದಲ್ಲಿ ವೈವಿಧ್ಯಮಯ ಪ್ರಾಣಿ ಸಂಕುಲ ಮತ್ತು ಪಕ್ಷಿ ಸಂಕುಲ ಕಾಣು ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ವಿವಿಧ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ. ಇಲ್ಲಿ 4 ಆಪ್ಷನ್ ಇದೆ, ಲೆಂದಿ ಆಗುತ್ತೆ ವಿಡಿಯೋ ಅನ್ನೋ ಕಾರಣಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಹೇಳ್ತಾ ಇದ್ದೀನಿ. ಸೊ ವಿವಿಧ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ ಭಾರತದಲ್ಲಿ ವೈವಿಧ್ಯಮಯ ಪ್ರಾಣಿ ಸಂಕುಲ ಮತ್ತು ಪಕ್ಷಿ ಸಂಕುಲ ಕಾಣು ಬರ್ಲಿಕ್ಕೆ ಕಾರಣ ಅಂತಕ್ಕಂಥದ್ದು. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಮೋಟಿವೇಶನ್ಸ್ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಶಾರ್ಟ್ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಲೈವ್ ಕೂಡ ಬರ್ತಾ ಇರ್ತೀನಿ. ಸೊ ಏನಂತಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಮೋಟಿವೇಶನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗ್ತದೆ. ಸೊ ದಯವಿಟ್ಟು ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. English. 6 more